ನಮಸ್ಕಾರ. ಮನಿ ಮಾರ್ಗ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಸ್ವಲ್ಪ ತಡ ಆಗಿದೆ, ಕ್ಷಮಿಸಿ. ರಾತ್ರಿ 11:30 ಗಂಟೆ ಇದು ಜೂನ್ 1ನೇ ತಾರೀಕು. ಸೊ ನಾಳೆ ಹೊಸ ಮೀನ್ಸ್ ಇವತ್ತಿಂದ ಜೂನ್ ಮಂತು ಹೊಸ ಈ ಮಂತ್ ಹೆಂಗಿರ್ಬೋದು, ಎಸ್ಪೆಷಲಿ ಸೇಮ್ ಸೈಡ್ ವೇಸ್ ಇರುತ್ತಾ, ಬುಲ್ಲಿಶ್ ಇರುತ್ತಾ ಎಲ್ಲ ನೋಡೋಣ. ಸೊ ಲಾಸ್ಟ್ ವೀಕ್ದು ಪರ್ಫಾರ್ಮೆನ್ಸ್ ವೈಸು ಕ್ವೈಟ್ ಸ್ಯಾಟಿಸ್ಫ್ಯಾಕ್ಟ್ರಿ ಆಗಿದೆ ನನಗೆ. ಮೇಜರ್ ಆಗಿ ನನ್ನ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಸೆಕ್ಟರ್ ನೋಡ್ಕೊಳ್ಳಿ ಸ್ವಲ್ಪ ಚೆನ್ನಾಗಿರ್ಬೋದು ಅಂತ ಹೇಳಿದ್ದೆ. ಫಾರ್ಚುನೇಟ್ಲಿ ಗಾಡ್ಸ್ ಗ್ರೇಸ್ ಇದು ಚೆನ್ನಾಗಿ ಒಂದು ಕೆನರಾ ಬ್ಯಾಂಕು ಅಥವಾ ಯಾವುದೇ ಓಡದೇ ಇರೋವಂಥ ಒಂದು ಪಿ ಎಸ್ ಸಿ ಬ್ಯಾಂಕ್ಗಳೆಲ್ಲ ಓಡ್ಬಿಟ್ಟಿದೆ ಇವತ್ತು, ಎಸ್ಪೆಷಲಿ ಸ್ಪ್ರೆಡ್. ಸೊ ಇದು ಒಂದು ಬುಲಿಶ್ ಸೈನು, ಒಂಥರ ಮೇಜರ್ ಇನ್ವೈಟಿಂಗ್ ಥಿಂಗ್ ಥರ ಇವತ್ತು. ಸೊ ಹೆಂಗೆ ಇರ್ಬೋದು ಈ ವೀಕಲ್ಲಿ ಒಂದು ಸ್ವಲ್ಪ ಯಾವ ಸ್ಟಾಕ್ ಹೋಗುತ್ತೆ ಎಲ್ಲ ನೋಡೋಣ. ಅದಕ್ಕೂ ಮುಂಚೆ ರಿಕ್ವೆಸ್ಟು, ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾರ್ಡ್ಲಿ 20-25%ಗಿಂತ ಕಡಿಮೆ ಒಂದು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. ಅಲರ್ಟ್ ಸಿಗಲ್ಲ ನಿಮಗೆ, ಸೊ ಫಾಲೋ ಅಪ್ ಮಾಡೋಕ್ಕಾಗಲ್ಲ. ಸೊ ಲೇಟಾಗಿ ಒಂದು ಫಾಲೋ ಮಾಡ್ತೀರಾ. ಮೇಜರಾಗಿ ಏನಾಗುತ್ತೆ ಅಂದರೆ ನಾನು ವೀಕ್ಲಿಗೆ ಅಂತ ಕೊಡ್ತಾ ಇರ್ತೀವಿ. ಸೊ ಮಂಡೇಗೆ ಆ ಸ್ಟಾಕ್ ಓಡಬೇಕಂತ ಇರಲ್ಲ. ಸೊ ಮಂಡೇ ಎನಿ ಟೈಮ್ ಹೋಗ್ಬೋದು, ಹೋಗ್ದೇನೂ ಇರ್ಬೋದು. ಕೊಟ್ಟಿರೋ ಒಂದು 50-60 ಸ್ಟಾಕ್ಸಲ್ಲಿ ಎಲ್ಲ 50 ಸ್ಟಾಕ್ಸ್ ಮೇಲೂ ವರ್ಕ್ ಮಾಡಿಬಿಡಿ. ನಿಮಗೆ ಫೇವ್ರೇಟ್ ಆಗಿರುವಂಥದ್ದು ಒಂದು ಅಲರ್ಟ್ ಹಾಕ್ಕೊಳ್ಳಿ, ದಯವಿಟ್ಟು ಸೂಪರ್ ಟ್ರೆಂಡು ಇದ್ರದ್ದೆಲ್ಲ ಹಾಕ್ಕೊಳ್ಳಿ ಅಂತ ಹೇಳಿದ್ದೆ ನಾನು. ಸೊ ಅದನ್ನೇ ಮೇಜರಾಗಿ ಫಾಲೋ ಮಾಡಿ. ಮೂಮೆಂಟ್ ನಿಮ್ಗೆ ಗೊತ್ತಾಗುತ್ತೆ, ಬುಲ್ಲಿಶ್ ಇದೆಯಾ ಬೇರಿಶ್ ಇದೆಯಾ. ಸೊ ಬುಲ್ಲಿಶ್ ಇದ್ದರೆ ಒಂದು ಸ್ಟ್ರಾಟಜಿ ಯೂಸ್ ಮಾಡಬೇಕು, ಬೇರಿಶ್ ಇದ್ದರೆ ಒಂದು ಸ್ಟ್ರಾಟಜಿ. ಅದು ಇಲ್ಲಿ ನಾನು ಡಿಸ್ಕಸ್ ಮಾಡ್ಲಿಕ್ಕೆ ಹೋಗಲ್ಲ. ಇಟ್ಸ್ ಎ ಫಂಡಮೆಂಟಲ್ ಥಿಂಗ್ಸು. ಇಲ್ಲಾಂದರೆ ಸ್ಟಾಕ್ ಮಾರ್ಕೆಟ್ ದಯವಿಟ್ಟು ಬರೋಕ್ಕೆ ಹೋಗಬೇಡಿ. ಸೊ ಅದೆಲ್ಲ ತಿಳ್ಕೊಂಡು ಅಭ್ಯಾಸ ಮಾಡಿಕೊಂಡು, ಅದು ತುಂಬ ಎಕ್ಸ್ಪೀರಿಯೆನ್ಸಿಂದ ಬರುವಂಥದ್ದು, 1-2 ದಿವಸದಲ್ಲಿ ಬರುವಂಥದ್ದಲ್ಲ. ಒಂದು ತಿಂಗಳಾನ್ಗಟ್ಲೆ ಒಂದು ಅಭ್ಯಾಸ ಮಾಡಿದ್ರೆ ಒಂದು ಅಂದಾಜಲ್ಲಿ ಸಿಗುತ್ತೆ ನಿಮಗೆ. ಸೊ ರಿಕ್ವೆಸ್ಟು ಅದೆಲ್ಲ ತಿಳ್ಕೊಂಡು ಬರಲಿ. ಮತ್ತು ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಇದು ನಾನೇನೋ ವೀಡಿಯೋದಲ್ಲಿ ಕೊಡ್ತಾ ಇರೋವಂಥದ್ದು ಒಂದು ಅಡ್ವೈಸ್, ಟಿಪ್ಸ್ ಅಂತ ಅಲ್ವೇ ಇಲ್ಲ. ಸೊ ಇದು ಎಜುಕೇಷನ್ ಪರ್ಪಸು ವಿಡಿಯೋಗಳು. ಏನೇ ಒಂದು ಅನಾಲಿಸಿಸ್ ಮಾಡಬೇಕಾದ್ರೂ ಫೈನಾನ್ಷಿಯಲ್ ಅಡ್ವೈಸರು, ರಿಜಿಸ್ಟರ್ಡ್ ಅನಲಿಸ್ಟ್ ಅಂತ ಇರ್ತಾರೆ, ಅವ್ರದ್ದೆಲ್ಲ ಸೆಬಿ ಸರ್ಟಿಫೈಡ್ ಆಗಿರ್ಬೇಕು ಮೇಜರಾಗಿ. ಅವರು ಹೆಲ್ಪ್ ತೊಗೊಂಡು ನೀವು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಬಿಗ್ ಇನ್ವೆಸ್ಟರ್ಸ್ ಯಾರೇ ಇರಲಿ, ಅಥವಾ ಸ್ಮಾಲ್ ಇನ್ವೆಸ್ಟರ್ಸ್ ಸಹಿತ ಒಂದು ಕಲ್ತ್ಕೊಂಡು ಅವರೇ ಓನ್ ಸ್ಟಡೀಸ್ ಮಾಡಿ, ಓನ್ ರಿಸ್ಕ್ ಇಟ್ಕೊಂಡು ಎಲ್ಲ ನೋಡಿ ಒಂದು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡ್ತಾರೆ. ಲಾಸ್ಟ್ ವೀಕ್ ಹೇಳ್ದಂಗೆ ಬ್ಯಾಂಕಿಂಗ್ ಸೆಕ್ಟರ್ ತುಂಬ ಚೆನ್ನಾಗಿ ಕೊಟ್ಟಿದೆ, ಪಿ ಯು ಸಿ ಎಸ್ಪೆಷಲಿ. ಮತ್ತು ಒಂದು 20% ಹಾಗೆಲ್ಲ ಕೊಟ್ಟಿದೆ, ಗುಡ್ ಸೈನು. ಸೊ ಈ ವೀಕ್ ಯಾವ್ದು ಬರುತ್ತೆ, ತುಂಬ ಶಾರ್ಟ್ ವಿಡಿಯೋ ಮಾಡೋಣ ಅಂತ ಇದ್ದೀನಿ. ಆಲ್ರೆಡಿ ಒಂದು ವಿಡಿಯೋ ಮಾಡಿ ಸ್ವಲ್ಪ ಪ್ರಾಬ್ಲಮ್ ಆಗಿ ಕಟ್ ಆಗಿದೆ ಅದು. ಸೊ ಹಾಗಾಗಿ ಸಣ್ಣದಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡೋಣ, ಪರಾಮರ್ಶೋಣ. ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇನ್ಫಾರ್ಮ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ. ಮೊದಲಿಗೆ ನಿಫ್ಟಿ ಹೋಗ್ಬೇಕಂದ್ರೆ ಸೈಡ್ ವೇಸ್ ಇರ್ಬೋದು. ಮೇಜರಾಗಿ ಈ ಬ್ರೇಕ್ ಆದರೆ ಸ್ವಲ್ಪ ಕಷ್ಟ ಇದೆ. 12th ಇದ್ರದ್ದು ಅಂತ ಹೇಳಿದ್ದೆ. ಸೊ 12th ಮೇದು ಬ್ರೇಕ್ ಆಗಿ ವಾಪಸ್ ರಿವರ್ಸಲ್ ತೊಗೊಂತು ಅಲ್ಲಿಂದ. ಸೊ ಅದೆಲ್ಲ ಒಂದು ಸ್ವಲ್ಪ ಬ್ಯಾಡ್ ಸೈನ್ ಕೂಡ. ಒಂದು ಗುಡ್ ಸೈನ್ ಏನಂದರೆ ಕನ್ವರ್ಷನ್ ಲೈನಲ್ಲೇ ಒಂದು ಸಪೋರ್ಟ್ ತೊಗೊಳ್ತಾ ಇದೆ. ಮತ್ತು ಇನ್ನೊಂದು ಲಾಸ್ಟ್ ವೀಕು ಡಬ್ಲ್ಯೂ ಫಾರ್ಮ್ ಆಗಿದೆ, ಒಂದು ಎಕ್ಸ್ಪ್ಲೋಡ್ ಆಗ್ಬೋದು ಅಂದ್ಕೊಂಡಿದ್ದೆ, ಎಕ್ಸ್ಪ್ಲೋಡ್ ಆಗಿಲ್ಲ, ಡೌನ್ ಬಂದಿದೆ. ಸೊ ಡೌನ್ ಹೆಂಗೆ ಎಷ್ಟು ಕಂಟಿನ್ಯೂ ಆಗುತ್ತೋ ಗೊತ್ತಿಲ್ಲ, ಬಟ್ ಬುಲ್ಲಿಶ್ ಸೈನ್ ಅಂತೂ ಇದೆ. ವೀಕ್ಲಿ ಇದರಲ್ಲಿ ಒಂದು ಸಪೋರ್ಟ್ ಅಂತೂ ತೊಗೊಂಡಿದೆ, ಸಪೋರ್ಟಿಂದ ಆಚೆ ಬಂದಿದೆ. ಅನ್ಲೆಸ್ ಇದು ಎಂಟ್ರಿ ಆದರೆ ಪ್ರಾಬ್ಲಮ್ಮು. ಸೊ ಇಲ್ಲಿ ಕನ್ವರ್ಷನ್ ಒಂದು ಬೇಸ್ ಲೈನ್ ಮೀಟ್ ಆಗ್ತಾ ಇದೆ. ಮೇಜರಾಗಿ ಒಂದು ಆಸ್ಟ್ರಾ ಇವೆಂಟ್ ನಿನ್ನೆ, ಋಷಿಮಂಗಲ ಯೋಗ ಇದ್ರದ್ದೆಲ್ಲ ಎಂಡ್ ಆಗಿದೆ, ಅದರ ಎಫೆಕ್ಟ್ ನಾಳೆ ಬರ್ಬೋದು. ಸೊ ಮೇಜರಾಗಿ ಬ್ಯಾಂಕಿಂಗ್ ಸೆಕ್ಟರ್ ಎನಿವೇ ಇದ್ದೇ ಇರುತ್ತೆ, ಅದು ಒಂದು ಅಬ್ಸರ್ವೇಷನು. ಆಮೇಲೆ ಫುಡ್ಡು, ಡೈರಿ ರಿಲೇಟೆಡ್, FMCG ಈ ಥರದ್ದೆಲ್ಲ ಒಂದು ಸ್ವಲ್ಪ ಮೂಮೆಂಟ್ಸ್ ಇರ್ಬೋದು. ಸೊ ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು, ಅದು ನೋಡ್ಕೊಳ್ಳಿ. ಡಿಫೆನ್ಸ್ ಸೆಕ್ಟರ್ದು ಒಂದು ತಕ್ಕ ಮಟ್ಟಿಗೆ ಒಂದಿಷ್ಟು ಸ್ಟಾಕ್ಸ್ ಹೋಗ್ತವೆ, ಅದು ಎಸ್ಪೆಷಲಿ BHEL ನೋಡಿ ಅಬ್ಸರ್ವ್ ಮಾಡ್ತಾರೆ. ಸೊ ಇದೆಲ್ಲ ಇರ್ತವೆ. ಒಂದಿಷ್ಟು ನೀವು ಮನಿ ಕಂಟ್ರೋಲು ಅಥವಾ NDTV ಪ್ರಾಫಿಟು ಈ ಥರದ್ದೆಲ್ಲ ಒಂದಿಷ್ಟು ಅಡ್ವರ್ಟೈಸ್ಮೆಂಟ್ ಬರ್ತಾ ಇರುತ್ತೆ, ಒಂದಿಷ್ಟು ವೀಡಿಯೋಸ್ ಇರ್ತವೆ, ಅವ್ರದ್ದು ಫಾಲೋ ಮಾಡಿ. ಸೊ ಒಂದಿಷ್ಟು ಓನ್ ಅನಾಲಿಸಿಸ್ ನಿಮ್ಮ ಕಡೆಯಿಂದನೂ ಆದಾಗ
ಒಂದಿಷ್ಟು ತೊಗೊಂಡ್ಬಿಟ್ಟು. ಸೊ ಓವರ್ ಆಲ್ ಆಗಿ ನಿಫ್ಟಿ ಪಾಸಿಟಿವ್ ಇದೆ. ಚೇಂಜ್ ನಾಳೆಯಿಂದ ಬರ್ಬೋದು ಅಂದ್ಕೊಂಡಿದ್ದೀನಿ. ಹತ್ರ ಟಿ ಸಿ ಡೇಟು ನಿನ್ನೆ ಇವತ್ತಿನ ಡೇಟಲ್ಲಿದೆ. ಸೊ ನಾಳೆ ಎಫೆಕ್ಟ್ ಬರುತ್ತೆ, ಇದು ನೋಡಬೇಕಾಗುತ್ತೆ ಮಾರ್ಕೆಟ್. ನೋಡೋಣ ಅದು ಹೆಂಗೆ ಬರುತ್ತೆ ಅಂತ. ನೆಕ್ಸ್ಟ್ ಅಗೇನ್ ಕ್ರಿಟಿಕಲ್ ಈವೆಂಟ್ಸ್ ಅಂದರೆ 9th ಬೀಳ್ತಾ ಇದೆ. ಇಲ್ಲಿ 10th ಒಂದು ಮೇಜರ್ ಆಸ್ಟ್ರೋ ಈವೆಂಟ್ಸ್ ಎಲ್ಲ ಇದೆ. ಸೊ ಅದನ್ನ ನೋಡ್ಕೊಬೇಕು. ಮತ್ತು ಒಂದು ಕರೆಕ್ಷನ್ 6th ಆಗ್ಬೋದು ಅಂದ್ಕೊಂಡಿದ್ದೀನಿ. ಸೊ ಅಬ್ಸರ್ವ್ ಮಾಡ್ತಾ ಇರಿ. ತುಂಬ ಮೇಜರ್ ಒಂದು ಹೆಸ್ಟ್ ಡಿಸಿಷನ್ ಅಂತ ಹೇಳ್ತಾರಲ್ಲ, ಅಂಥದ್ದೇನು ತೊಗೊಳಕ್ಕೆ ಹೋಗ್ಬಿಡಿ. ದೊಡ್ಡ ಮಟ್ಟಿಗೆ ಆಪ್ಷನ್ ಸೆಲ್ ಮಾಡಿ ಒಂದು ಸಿಕ್ಕಾಕೊಳೋದೆಲ್ಲ ಹೋಗ್ಬಿಡಿ. ಸೊ ಹುಷಾರಾಗಿ ವರ್ಕ್ ಮಾಡಿ. ಬ್ಯಾಂಕ್ ನಿಫ್ಟಿ ಪಾಸಿಟಿವ್ ಆಗಿ ಒಂದು ಸೇಫ್ ಆಗಿ ಎಸ್ಕೇಪ್ ಆಗಿದೆ. ಬಟ್ ಮೇಜರ್ ಇದು ರೆಸಿಸ್ಟೆನ್ಸ್ ಅಂತೂ ಇರುತ್ತೆ. ಒಂದು ಇಂಪಾರ್ಟೆಂಟ್ ನಿಫ್ಟಿಲಿ ಮಾಡ್ತಾ ಡೈಲಿ ಬೇಸಿಸಲ್ಲೇ ಒಂದು ನೋಡೋದಾದರೆ ಪ್ರಸ್ತುತ ಒಂದು 24,700 750 ಅಥವಾ ಎಸ್ಪೆಷಲಿ 770 ಕೆಳಗೆ ಬಂದಿದೆ, ಈಗ ಕ್ಲೋಸ್ ಆಗಿದೆ. ಸೊ 400 ತನಕ ಒಂದು ಮೇಜರ್ ಸಪೋರ್ಟ್ ಇರುತ್ತೆ. 24,482 ಅದಕ್ಕಿಂತ ಏನಾದರೂ ಕೆಳಗಡೆ ಬಂತು ಅಂದರೆ ಕೆಳಗಡೆ ಹೋಗ್ತವೆ. ಸೊ ಹುಷಾರಾಗಿರಬೇಕು. ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ ಫಸ್ಟ್ ರೆಸಿಸ್ಟೆನ್ಸ್ ಮೀನ್ಸ್ ಸಪೋರ್ಟ್ ಅಂತೂ ಇದೆ. ರೆಸಿಸ್ಟೆನ್ಸ್ ಇಲ್ಲಿಗೆ ತೊಗೊಳ್ತಾ ಇದೆ ಆ್ಯಕ್ಚುಲಿ. ಮೇಜರ್ ಹೈ ಹೋಗಿದ್ದು ಅಲ್ಲಿಗೆ ಹೋಗುತ್ತಾ ನೋಡಬೇಕು. ಆಲ್ ಟೈಮ್ ಹೈ ರೀಚ್ ಆಗುತ್ತಾ ಇಲ್ವೋ ನೋಡೋಣ. ಡಬ್ಲ್ಯೂ ಫಾರ್ಮ್ ಆಗಿದೆ, ಪಾಸಿಟಿವ್ ಹೋಗ್ತಾ ಇದೆ, ಹೇಳ್ತಾ ಇದೆ ಡಬ್ಲ್ಯೂ ಫಾರ್ಮ್ ಆಗಿದೆ, ಪಾಸಿಟಿವ್ ಹೋಗಬೇಕು ಅಂತ. ಇಲ್ಲಿ ಪಾಸಿಟಿವ್ ಹೋಗಿದೆ, ನಿಫ್ಟಿಲಿ ಆ ಥರ ಪಾಸಿಟಿವ್ ಹೋಗಿಲ್ಲ. ಸೊ ಇಲ್ಲಿ ವೈಡ್ ಅಂತೂ ಇದೆ, ಅಲ್ಲೂ ವೈಡ್ ಇದೆ, ಬಟ್ ಇಲ್ಲಿನಷ್ಟು ಅಲ್ಲಿ ಸೇಫ್ ಇಲ್ಲ ನಿಫ್ಟಿಯಲ್ಲಿ. ಬ್ಯಾಕ್ ನಿಫ್ಟಿಯಲ್ಲಿ ಸ್ವಲ್ಪ ವರ್ಕ್ ಮಾಡ್ಬೋದು, ನಿಫ್ಟಿಲಿ ಸ್ವಲ್ಪ ಹುಷಾರಾಗಿ ವರ್ಕ್ ಮಾಡಿ. ಇನ್ನು ಲಾಸ್ಟ್ ವೀಕ್ದು ಪರ್ಫಾರ್ಮೆನ್ಸು ಸ್ಕ್ರೀನ್ಶಾಟ್ ತೊಗೊಂಬಿಡಿ. ನಾನು ಏನೋ ಹೇಳಲಿಕ್ಕೆ ಹೋಗಲ್ಲ. ಪರ್ಫಾರ್ಮೆನ್ಸ್ ನನಗಂತೂ ಸ್ಯಾಟಿಸ್ಫೈ ಆಗಿದೆ. 4.75 ನೋಡ್ತಾ ಇರ್ಬೋದು, 6.3, 12.7, 20% ಕೊಟ್ಟಿದೆ. ಯಾವುದೋ ನೆಗೆಟಿವ್ 6.5 ಬಿಟ್ಬಿಡಿ. 0.5 ಸ್ಟಾಪ್ ಲಾಸ್ ಇಟ್ಕೊಂಡು ಲಾಸ್ ಆದರೂ ಪರವಾಗಿಲ್ಲ, ಬಿಟ್ಬಿಡಿ ಅಂತ ಹೇಳಿದ್ದೆ ಸ್ಟಾರ್ಟಿಂಗಲ್ಲೇ. ಅದು ಕೆಲವೆಲ್ಲ ನೋಡಿ ಫ್ಲಾಟ್ ಅಂತ ಕೊಟ್ಟಿರುತ್ತೆ, ಮೇಜರ್ ಪ್ಲಸ್ ಸೈಡ್ 2% ಹೋಗಿ ತಿರ್ಗಾ -2% ಬಂದಿರುತ್ತೆ. ಸೊ ಇಂಥದ್ದು ಎಫ್ ಅಂಡ್ ಸ್ಟಾಕ್ಸ್ ಆಗಿದ್ರೆ ಇಟ್ಸ್ ಎ ಗುಡ್. ಸೊ ಹಿಂದೂಸ್ತಾನ್ ಕಾಪರ್ ಅಷ್ಟೇ ನೋಡಿ, 3.5 ಇಂದ +1.5ಗೆ ಫ್ಲಾಟ್ ಆಗಿ ಕ್ಲೋಸ್ ಆಯಿತು. 3.5% ಎಲ್ಲ ಬಂದರೆ ಗುಡ್. ನಾನು ಅದೇ 3% ಎಲ್ಲ ಒಂದು ದಿವಸದಲ್ಲಿ ಬಂದರೆ ಕೊಟ್ಬಿಡಿ ಅಂತ ಹೇಳ್ತೀನಿ ನಾನು. ಸೊ ಅದ್ರ ಮೇಲೆ ನೀವು ಡಿಸೈಡ್ ಮಾಡಬೇಕು. ಇಲ್ಲ ನಾನು ಲಾಂಗ್ ಟರ್ಮ್ ಹೋಲ್ಡ್ ಮಾಡ್ತೀನಿ, ಅದು ನಿಮಗೆ ಬಿಟ್ಟಿದ್ದು. ನೋಡಿ IFC ಎಲ್ಲ ಕೊಟ್ಟಿತ್ತು 20%. ಸೊ ನೆಗೆಟಿವ್ ಬಂದಿದೆ, ಇನ್ನು ಇಟ್ಕೊಳೋದು ಪ್ರಯೋಜನ ಇಲ್ಲ ಅಂಥದ್ದೆಲ್ಲ. ಹಾಗೆ ಒಂದು ಇರ್ತವೆ ಒಂದು ಸ್ಟಾಕ್ಸ್ಗಳು ನೆಗೆಟಿವ್ ಬಂತು ಅಂದ್ರೆ ಇದಿಲ್ಲ. ಸೊ ಇಂಥದ್ದೆಲ್ಲ ಎಫ್ ಅಂಡ್ ಸ್ಟಾಕ್ಸ್ ಆಗಿದ್ರೆ ಒಳ್ಳೆ ದುಡ್ಡು. ಟ್ರೈಡೆಂಟ್ ಇರ್ಬೋದು, ಇಂಡಿಯಾ ಸಿಮೆಂಟ್ಸ್ ಇರ್ಬೋದು. ಟಿ ವಿ ಟೆಕ್ ಅಂತೂ ಒಂದು ನೆಗೆಟಿವ್ ಆಗಿದೆ, ಪಾಸಿಟಿವ್ ಹೋಗ್ಬೋದು ಅಂದ್ಕೊಂಡಿದ್ದೀನಿ. ಇದು ಲಾಸ್ಟ್ ವೀಕ್ದಾಗಿತ್ತು ನೋಡಿ. SW ಸೋಲಾರ್ ತುಂಬ ದಿವಸದಿಂದ ಹೆಸರು ಬರ್ತಿರ್ಲಿಲ್ಲ. ಈ ವೀಕಲ್ಲಿ ಅಂತ ಮೂವ್ಮೆಂಟ್ ಇಲ್ಲ. ಸೊ ಫಾಲೋ ಮಾಡಿ. ಇನ್ನು ಪ್ರಸ್ತುತ ವೀಕಿಂದು ನೋಡ್ಬೇಕಂದ್ರೆ ಎಂಟೈರ್ ಲಿಸ್ಟ್ ಅಂತ ಕೊಟ್ಬಿಡ್ತೀನಿ, ಸ್ಕ್ರೀನ್ಶಾಟ್ ಹಾಕ್ಕೊಡ್ಬಿಡಿ. ನೀವು ಆಮೇಲೆ ಡಿಸೈಡ್ ಮಾಡಿ. ನಾನು ನಂದೇನು ಅಂತ ಆಮೇಲೆ ಫೈನಲ್ ಮಾಡ್ತೀನಿ. ಸ್ಕ್ರೀನ್ಶಾಟ್ ಹಾಕ್ಕೊಂಬಿಡಿ. ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಂಡಾಗ ಆಮೇಲೆ ನೀವು ಡಿಸೈಡ್ ಮಾಡಿ ಯಾವ್ದು ಬೇಕು ಸ್ಟಾಕು. ಸೊ ಎನ್ಲಾರ್ಜ್ ಮಾಡ್ತೀನಿ, ನೀವು ಡಿಸೈಡ್ ಮಾಡ್ಕೊಳ್ಳಿ. 2020 ಅಷ್ಟು ಇಡ್ತಾ ಇದ್ದೀನಿ. ನಿಧಾನಕ್ಕೆ ಸ್ಕ್ರಾಲ್ ಮಾಡ್ತೀನಿ, ನೀವು ಸ್ಕ್ರೀನ್ಶಾಟ್ ತೊಗೊಂಡು ಒಂದು ಡಿಸೈಡ್ ಮಾಡಬೇಕಾಗತ್ತೆ. ತುಂಬ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೋಗಲ್ಲ. ಸೊ ಸೇಮ್ ಟೆಕ್ನಿಕ್ಕು, ಫಸ್ಟ್ 15 ಮಿನಿಟ್ಸ್ ವೆಯ್ಟ್ ಮಾಡಿ. ಆಮೇಲೆ ನೀವು 5 ಮಿನಿಟ್ಸ್ ಕ್ಯಾಂಡಲ್ ಹಾಕ್ಕೊಂಡು ಯಾವ ಸೈಡ್ ಹೋಗ್ತಾ ಇದೆ ಒಂದು ಕಾಲ್ ತೊಗೊಂಡು ರೀಟ್ರೇಸ್ಮೆಂಟ್ ಹಾಕ್ಕೊಂಡು ಒಂದು ವೆಯ್ಟ್ ಮಾಡಿ. ಮೇಯ್ನಾಗಿ ರೀಟ್ರೇಸ್ಮೆಂಟ್ ಆಗಬೇಕು. ರೀಟ್ರೇಸ್ಮೆಂಟ್ ಆಗಿಲ್ಲ ಅಂದರೆ ಆ ಸೈಡು ಈ ಸೈಡು ಅಂತ ಇರುತ್ತೆ. ಸೊ ಅದು ಡಿಸೈಡ್ ಮಾಡೋದು ಕಷ್ಟ ಆಗುತ್ತೆ. ಎರಡು ಸೈಡು ಆಮೇಲೆ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ, ಹುಷಾರಾಗಿರಬೇಕು. ಸೊ ಮೇಯ್ನು ರೀಟೆಸ್ಟ್ ಆಗಬೇಕು. ರೀಟ್ರೇಸ್ಮೆಂಟ್ ಅಂತಾರೆ, ರೀಟೆಸ್ಟ್ ಅಂತಾರೆ, ಎನಿ ಒನ್ ನಿಮ್ಮ ಇಷ್ಟ ಬಂದಿದ್ದು. ಸೊ ಅದನ್ನು ಯೂಸ್ ಮಾಡಿ. ಸೊ ಇಷ್ಟು ಲಿಸ್ಟ್ ಬರ್ತಾ ಇದೆ, ನಿಮ್ಗೆ ಯಾವ್ದು ಬರಬೇಕು ಏನು ಬರುತ್ತೋ ಹೇಳ್ತೀನಿ ನಾನು. ನಿಮಗೂ ಇರುತ್ತೆ ಒಂದಿಷ್ಟು ಫೇವ್ರೆಟ್ ಸ್ಟಾಕ್ ಅಂತ. ಸೊ ಇಷ್ಟು ಲಿಸ್ಟು 69 ಸ್ಟಾಕ್ಸ್ ನನ್ನ ಹತ್ರ ಬಂದಿದೆ. 69 ಸ್ಟಾಕ್ಸು ಇದು ನಂದು ಲಿಸ್ಟ್ ಆ್ಯಕ್ಚುಲಿ. ನಂದು ಎಂಟೈರ್ ಲಿಸ್ಟು ಒಂದು ಇತ್ತಿದ್ದು ಆ್ಯಕ್ಚುಲಿ ಕೊಟ್ಬಿಡ್ತೀನಿ ಅದನ್ನು.
ಇದು ಎಂಟೈರ್ ಲಿಸ್ಟ್. ಆಲ್ಮೋಸ್ಟ್ 173 ತನಕ ಬಂದಿದೆ. ನಿಮ್ಗೆ ಇಷ್ಟ ಬಂದಿದ್ದು ಯಾವ್ದು ಬರುತ್ತೋ ನೋಡಿ. ಎಂಟೈರ್ ಲಿಸ್ಟು ನಂದು ಲಿಸ್ಟು ಇದೆರಡನ್ನೂ ಹಾಕಿದ್ದೀನಿ. ಸ್ಕ್ರೀನ್ಶಾಟ್ ತಗೊಂಡ್ಮೇಲೆ ಯಾವ ಸೆಕ್ಟರ್ ಮೇಲೆ ವರ್ಕ್ ಮಾಡಬೇಕು ನೀವು ಡಿಸೈಡ್ ಮಾಡಿ. ಹೇಳ್ತೀನಿ ಯಾವ ಸೆಕ್ಟರ್ ಅಂತ. ಆಲ್ಮೋಸ್ಟ್ ಎಲ್ಲ ಸೆಕ್ಟರ್ ಇಲ್ಲಿ ಬಂದಿದೆ ಆಲ್ಮೋಸ್ಟ್. ಅದರಲ್ಲೂ ಮೇಜರ್ ಯಾವುದು ಅಂತ ಹೇಳ್ತೀನಿ. ಸೊ ಸ್ಕ್ರೀನ್ಶಾಟ್ ತಗೊಳ್ಳಿ. ಈಸಿ ಟ್ರಿಪ್ ಎಲ್ಲ ನೀವು ಎಕ್ಸಿಟ್ ಆಗೋದು ಒಳ್ಳೆಯದು. ಆಲ್ರೆಡಿ ನೆಗೆಟಿವ್ ಬಂದಿದೆ, ಪಾಸಿಟಿವ್ ಒಂದು ಸ್ವಲ್ಪ ಬರ್ಬೋದು ಈ ವೀಕು. ಮೇಯ್ನಾಗಿ ಸೂಪರ್ ಟ್ರೆಂಡ್ ಹಾಕ್ಕೊಳ್ಳಿ. ಹೇಳಿದ್ದೀನಿ ಸೆಟ್ಟಿಂಗ್ಸು ಹೆಂಗೆ ಮಾಡಬೇಕು. 10 and 1 ಇದನ್ನ ಇಟ್ಕೊಂಡೆ ಸೂಪರ್ ಟ್ರೆಂಡ್ ಬೈ ಆ್ಯಂಡ್ ಸೆಲ್ ಸಿಗ್ನಲ್ ಕೊಡೋವಂಥದ್ದು. ಪರ್ಟಿಕ್ಯುಲರ್ ರಷ್ಯನ್ದು ಒಬ್ಬಂತ ಹೇಳಿದ್ದೆ ನಾನು. ಅಬ್ಸರ್ವ್ ಮಾಡಿ ಹಳೆ ವೀಡಿಯೋಗಳು ನಿಮ್ಗೆ ಗೊತ್ತಾಗುತ್ತೆ. ಸೊ ಇದನ್ನ ನೋಡಿಕೊಂಡು ನೀವು ಡಿಸೈಡ್ ಮಾಡಿ. ಸೊ ಎಂಟೈರ್ 170 ಏನು ಬಂದಿದೆ ಅಷ್ಟನ್ನು ಕೊಡ್ತೀನಿ. ಸ್ಕ್ರೀನ್ಶಾಟ್ ತೊಗೊಂಬಿಡಿ ನೀವು. ಯಾವ್ದು ಬೇಕೋ ಆಮೇಲೆ ಡಿಸೈಡ್ ಮಾಡಿ. ಮೊಮೆಂಟಮ್ ಇರಬೇಕು, ವಾಲಟಿಲಿಟಿ ಇರಬೇಕು ಅಂತ ಸ್ಟಾಕ್ಸ್ನೇ ನೋಡಿಕೊಂಡು ತೊಗೊಬೇಕಾಗುತ್ತೆ. ಸುಮ್ಮನೆ ಯಾವುದಾದ್ರು ತೊಗೊಳಕ್ಕೆ ಹೋಗ್ಬೇಡಿ. ಫ್ಲಾಟ್ ಕ್ಲೋಸಿಂಗ್ ಎಲ್ಲ ಇದ್ದಿದ್ದು ಏನಕ್ಕೂ ಪ್ರಯೋಜನ ಇಲ್ಲ. ಮೊಮೆಂಟಮ್ ಅಂತೂ ಇರಬೇಕು. ಅದು ವಾಲಟಿಲಿಟಿ ಇದ್ದರೆ ನೀವು ದುಡ್ಡು ಮಾಡ್ಬೋದು, ಇಲ್ಲ ಅಂದರೆ ದುಡ್ಡು ಮಾಡ್ಲಿಕ್ಕಾಗಲ್ಲ. ಸ್ಕ್ರೀನ್ಶಾಟ್ ತಗೊಳ್ಳಿ. ಇಷ್ಟು ಈ ವಿಡಿಯೋನ ನಿಧಾನಕ್ಕೆ ನೋಡಿದ್ರು ಆಗುತ್ತೆ. ಟ್ಯಾರಿಲ್ಲು ಈ ಥರದ್ದೆಲ್ಲ ಬಂದಿರ್ತವೆ. ಸೊ ಯಾವ್ದು ಬೇಕೋ ನೋಡಿ. ಸೋನಾ ಬಿಎಲ್ ಎಲ್ಲ ಓಡಲ್ಲ, ಕೆಲವು ಸಲ ಓಡ್ಬಿಡ್ತವೆ ಒಂದೊಂದ್ಸಲಿ. ಸೊ ಹ್ಯಾಪಿಯೆಸ್ಟ್ ಮೈಂಡ್ ಅವಾಯ್ಡ್ ಮಾಡೋದು ಒಳ್ಳೇದು ಇಂಥದ್ದು. ಲಾಂಗ್ ಟರ್ಮ್ಗೆ ನೋಡಿ ಹೆಂಗೆ ವರ್ಕ್ ಆಗುತ್ತೆ ಅಂತ. ಸೇಮ್ ಸೂಪರ್ ಟ್ರೆಂಡು 6.3 21 ಮೂವಿಂಗ್ ಆವ್ರೇಜ್. 21 ಮೂವಿಂಗ್ ಆವ್ರೇಜು 6.3 ಫ್ಯಾಕ್ಟರ್ ಬರುತ್ತೆ. ಅದು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವಲ್ಲಿ ಸೂಪರ್ ಟ್ರೆಂಡ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನೀವು ಯಾವುದೇ EMA ಇನ್ನೊಂದು ಮತ್ತೊಂದು ಏನೋ ಬೇಡ. ಸೊ ಸ್ಟಿಲ್ ಸೂಪರ್ ಟ್ರೆಂಡು ತುಂಬ ಹೆಲ್ಪ್ ಆಗುತ್ತೆ. ಸೊ ಸ್ಕ್ರೀನ್ಶಾಟ್ ತೊಗೊತಿದ್ದೀರಾ ಅಂತ ಅಂದ್ಕೊತೀನಿ. ಅದ್ರ ತಕ್ಕನಾಗಿ ನೀವು ಯಾವ ಸೆಕ್ಟ್ರಲ್ಲಿ ವರ್ಕ್ ಮಾಡಬೇಕು ನೀವು ಡಿಸೈಡ್ ಮಾಡಿ. ಮೇಜರ್ ಅಬ್ಸರ್ವೇಷನ್ ನಿಮಗೂ ಗೊತ್ತಾಗ್ತಿರ್ಬೋದು ಏನು ಬಂದಿದೆ ಇದರಲ್ಲೂ ಅಂತ. ಹೇಳ್ತೀನಿ ಅದನ್ನು ಅಬ್ಸರ್ವೇಷನ್. ಇದು ನಾನು ಪ್ರೈಸ್ ಮೇಲೆ ಒಂದು ಇದು ಮಾಡ್ಕೊಂಡಿದ್ದು, ಆರ್ಡರ್ ಮಾಡ್ಕೊಂಡಿದ್ದು. ಟೋಟಲ್ 500 ಸ್ಟಾಕ್ಸಲ್ಲಿ ಇಷ್ಟು ಬಂದಿದೆ. ಇದು ಪಾಸಿಟಿವ್ ಆದರೂ ಹೋಗ್ಬೋದು, ನೆಗೆಟಿವ್ ಆದರೂ ಹೋಗ್ಬೋದು. ಅದು ಹೆಂಗೆ ನೀವು ಡಿಸೈಡ್ ಮಾಡ್ತೀರಾ ನೀವು ಇದು ಮಾಡಿ. ಒಂದು ಬುಲ್ಲಿಶ್ ಇರ್ಬೋದು, ಬೇರಿಶ್ ಇರ್ಬೋದು. ಎರಡೂ ಸೈಡಲ್ಲೂ ದುಡ್ಡು ಮಾಡೋಕ್ಕೆ ಆಪ್ಷನ್ ಫ್ಯೂಚರ್ ಆ್ಯಂಡ್ ಆಪ್ಷನ್ಸಲ್ಲಂತೂ ಇದೆ. ಕೆಲವೆಲ್ಲ ರಿಪೀಟ್ ಆಗಿದೆ. ಡೋಂಟ್ ವರಿ, ಸ್ಕ್ರೀನ್ಶಾಟಲ್ಲಿ ನಿಧಾನಕ್ಕೆ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಸ್ಲೋ ಆಗಂತೂ ಮೂವ್ ಆಗಿದೆ, ನಿಮಗೆ ಕ್ಯಾಪ್ಚರ್ ಮಾಡ್ಕೊಂಡಿರ್ತೀರ ಅಂದ್ಕೊಂಡಿದ್ದೀನಿ. ಸೊ ಕಮ್ಮಿಂಗ್ ಟು ದ ಸೆಕ್ಟರ್ ವೈಸ್ ನೋಡಬೇಕಂದ್ರೆ ಮೇಜರ್ ಆಗಿ ಅಗೇನ್ ಬ್ಯಾಂಕಿಂಗ್, ಆಯಿಲ್, ಹೆವಿ ಇಂಡಸ್ಟ್ರೀಸು, ಅದರಲ್ಲೂ BHEL ಅಂತದ್ದು ನೋಡಿ, ರಿಲಯನ್ಸ್ ಅಂತದ್ದು ನೋಡಿ, MRPL ಅಂತದ್ದು ನೋಡಿ. ಸೊ ಈ ಥರ ಸ್ಟಾಕ್ಸ್ ಮೇಲೆ ಎಸ್ಪೆಷಲಿ ಬ್ಯಾಂಕಿಂಗ್ ಸೆಕ್ಟರ್, ಅದರಲ್ಲೂ PSU ಬ್ಯಾಂಕಿಂಗ್ ತುಂಬ ಕಾನ್ಸಂಟ್ರೇಟ್ ಮಾಡಿ. ನೆಗೆಟಿವ್ ಬರ್ಬೋದು, ಪಾಸಿಟಿವ್ ಬರ್ಬೋದು, ಬೇರೆ ವಿಷಯ. ಪಾಸಿಟಿವ್ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ಯೂಶ್ವಲ್ ಫ್ರೈಡೇ ಏನು ಟ್ರೆಂಡ್ ಇರುತ್ತೋ ಹಾಗೆ ಅದೇ ಟ್ರೆಂಡ್ ಮೂವ್ ಆಗುತ್ತೆ ಸೆಕ್ಟರಲ್ಲಿ. ಸೊ ಇದನ್ನು ಅಬ್ಸರ್ವ್ ಮಾಡಿದ್ದೀನಿ ನಾನು. ಮತ್ತೆ ಸಿಗೋಣ. ಅಲ್ಲಿ ತನಕ ಧನ್ಯವಾದಗಳನ್ನ. ಶಾರ್ಟ್ ಆ್ಯಂಡ್ ಸ್ವೀಟ್ ಅಂತ ಹೇಳ್ಬೋದು, ಕ್ವಿಕ್ಕಾಗಿ ಮಾಡಿಬಿಟ್ರೆ ದಯವಿಟ್ಟು ಕ್ಷಮಿಸಿ. ಅದಕ್ಕಾಗಿ ಮತ್ತೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಸ್ಟಾಕ್ ಮಾರ್ಕೆಟಿಗೆ ಇನ್ವೆಸ್ಟ್ ಮಾಡೋಕ್ಕೆ ಟೈಮ್ ಇಲ್ಲ, ಮೀನ್ಸ್ ಟೈಮ್ ಮುಖ್ಯವಾಗಿ. ದುಡ್ಡಿರುತ್ತೆ ಎಲ್ಲರ ಹತ್ರನೂ, ಟೈಮ್ ಇಲ್ಲ ಅಂದರೆ ದಯವಿಟ್ಟು ಮ್ಯೂಚುವಲ್ ಫಂಡು ಅಥವಾ ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಇದ್ದಾವೆ, ಅದಕ್ಕೆ ಕಾನ್ಸಂಟ್ರೇಟ್ ಮಾಡಿ. ಮೇಜರಾಗಿ ನಿಮ್ಮದು ಫೈನಾನ್ಷಿಯಲಿ ಸೆಕ್ಯೂರ್ ಆಗಬೇಕು. ಇನ್ಶೂರೆನ್ಸ್ ಮಾಡ್ಕೊಂಡು ಮುಖ್ಯವಾಗಿ ನಿಮ್ಮ ಸ್ಯಾಲ್ರಿದು ಮಿನಿಮಮ್ 20 ಟೈಮ್ಸ್ ಆದರೂ ಇರಬೇಕು. ಸೊ ವರ್ಷದ್ದು ಒಂದು 10 lakhs ಪ್ಯಾಕೇಜ್ ಇದೆ ನಿಮ್ಮದು ಅಂದರೆ 2 crores ತನಕ ನೀವು ಹೋಗಬೇಕಾಗುತ್ತೆ. ಅಟ್ಲೀಸ್ಟ್ 2 crores ಹೋಗಲಿಲ್ಲ ಅಂದರೂ 1 crore ಆದರೂ ಹೋಗಬೇಕಾಗುತ್ತೆ.
ಸೊ ಸಡನ್ನಾಗಿ ಏನೋ ಒಂದು ಕಮಿಟ್ಮೆಂಟ್ ಇರುತ್ತೆ ನಮ್ಮ ಫ್ಯಾಮಿಲಿದು, ಅದೆಲ್ಲ ಇಶ್ಯೂ ಆಗಬಾರ್ದು. ಸೊ ಅದೆಲ್ಲ ಗಮನದಲ್ಲಿ ಇಟ್ಕೊಂಡು ನೀವು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಸೆಕ್ಯೂರ್ ಮಾಡ್ಕೊಳ್ಳಿ ಫಸ್ಟು, ಆಮೇಲೆ ಮ್ಯೂಚುವಲ್ ಫಂಡು ಅಥವಾ ನೀವು ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಎಫ್ ಡಿ ಮಾಡಿ, ಮ್ಯೂಚುವಲ್ ಫಂಡ್ ಮಾಡಿ, ಅದಲ್ಲದೆ ಸ್ಟಾಕ್ ಮಾರ್ಕೆಟು ಎಂಟ್ರಿ ಕೊಡಿ. ಸೊ ಒಂದೇ ಸಲ ಸ್ಟಾಕ್ ಮಾರ್ಕೆಟ್ ಕಲಿದೇ ಮಾಡೋಕ್ಕೆ ಹೋಗ್ಬಿಡಿ. ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ಕಲಿಬೇಕು ವಿಷಯಗಳಿದಾಗ, ಕಲ್ತ್ಬಿಟ್ಟು ಮಾಡಿ. ಸೊ ನಾನೇ ಒಂದು ಎಜುಕೇಷನ್ ಪರ್ಪಸ್ಗಂತ ಕೊಡ್ತಾ ಇರೋಂಥದ್ದು. 100% ಇದೇ ಸ್ಟಾಕ್ ಮಾರ್ಕೆಟ್ ಅಲ್ಲ, ಬೇರೆ ಬೇರೆ ಟೆಕ್ನಿಕ್ ಸ್ಟ್ರಾಟಜೀಸ್ ಎಲ್ಲ ಇದ್ದಾವೆ. ಸೊ ಅದಕ್ಕೆ ತಕ್ಕನಾಗೆ ನೀವು ವರ್ಕ್ ಮಾಡಬೇಕಾಗುತ್ತೆ. ಮುಖ್ಯವಾಗಿ ಮೇಜರಾಗಿ ಯಾವುದೇ ಒಂದು ಟೆಕ್ನಿಕಲ್ ಟರ್ಮ್ಸು, ಫಂಡಮೆಂಟಲ್ ಸ್ಟಾಕ್ಸ್ ಬಗ್ಗೆ ಏನೂ ಗೊತ್ತಿಲ್ಲದೆ, ಸೊ ಟೆಕ್ನಿಕಲ್ ಡೀಟೇಲ್ಸ್, ಚಾರ್ಟ್, ಕ್ಯಾಂಡಲ್ಸು, ಚಾರ್ಟ್ಸ್ ಏನೇ ಇರಲಿ ಅದ್ರದ್ದು ವಿಷಯಗಳು ಗೊತ್ತಿಲ್ಲದೆ ಸುಮ್ಮನೆ ಎಂಟ್ರಿ ಕೊಡ್ಬೇಡಿ. ಮೇಜರಾಗಿ ನಾನು ವಾಟ್ ಐ ಸ್ಟಾರ್ಟೆಡ್ ಡೂಯಿಂಗ್ ಏನಂದರೆ, ಕ್ಯಾಂಡಲ್ಸ್ ಹೆಂಗೆ ಮೂವ್ ಆಗುತ್ತೆ ಅದೆಲ್ಲ ನಾನು ನೋಡ್ತಾನೆ ಇಲ್ಲ ಎಷ್ಟು ಟೈಮಲ್ಲಿ. ಇವನ್ ಡೌಜಿ, ಮಾರ್ನಿಂಗ್ ಸ್ಟಾರು, ಈವ್ನಿಂಗ್ ಸ್ಟಾರ್ ಏನೇ ಇರಲಿ ಎಲ್ಲ ನೋಡಲಿಕ್ಕೆ ಹೋಗಲ್ಲ ನಾನು. ಇವನ್ ಕಪ್ ಅಂಡ್ ಇದು ಏನದು ಕಪ್ ಅಂಡ್ ಹ್ಯಾಂಡಲ್ಲು, ಡಬ್ಲ್ಯೂ ಫಾರ್ಮ್ ಅಲ್ಲ ಆ್ಯಕ್ಚುಲಿ, ಕಪ್ ಅಂಡ್ ಫಾರ್ಮ್ ಅದು ಹ್ಯಾಂಡಲ್ ಫಾರ್ಮಿಂಗ್ ಅದು ಆ್ಯಕ್ಚುಲಿ. ಸೊ ನಾನು ಬೇಸಿಕಲಿ ಇಚಿಮೋಕ ನೋಡೋದು ಒಂದು ಹಳೆ ವಿಡಿಯೋದಲ್ಲಿ ನೀವು ಗಮನಿಸಿದ್ರೆ ಸಿಗುತ್ತೆ. ಸೊ ಇವನ್ ನಾನು ಸ್ಟಡೀಸ್ಗೆ ಅಂತ ಸಪ್ರೇಟ್ ಒಂದು ವಿಡಿಯೋ ಸೆಕ್ಷನ್ ಇಟ್ಕೊಂಡಿದ್ದೀನಿ. ಅದರಲ್ಲಿ ಅದನ್ನು ನೀವು ಗಮನಿಸ್ಬೇಕು. ನೀವು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ. ಕೆಲವು ಸ್ಪೆಷಲಿ ಒಂದಿಷ್ಟು ದುಡ್ಡು ಮಾಡೋದು ಹೆಂಗೆ, ಸ್ಕ್ರೀನರ್ ಕ್ರಿಯೇಟ್ ಮಾಡೋದು ಹೆಂಗೆ, ಯಾವ ಥರ ಸ್ಕ್ರೀನರ್ ಇರಬೇಕು, ಈ ಥರದ್ದೆಲ್ಲ ಒಂದು ಐಡಿಯಾ ಕೊಟ್ಟಿದ್ದೀನಿ ಬೇಸಿಕ್ಕಾಗಿ. ಸೊ ಇದೆಲ್ಲ ಕಲ್ತ್ಕೊಂಡು ನೀವು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಸುಮ್ಮನೆ ಹಾಗೆ ಮಾರ್ಕೆಟಿಗೆ ಬರೋಕ್ಕೆ ಹೋಗ್ಬೇಡಿ. ಮತ್ತೆ ಸಿಗೋಣ. ಅಲ್ಲಿ ತನಕ ಧನ್ಯವಾದಗಳು ಹೇಳ್ತಾ ಈ ವಿಡಿಯೋನ ಅಂತ್ಯ ಮಾಡ್ತಾ ಇದ್ದೀನಿ. ಶುಭರಾತ್ರಿ ಎಲ್ಲರಿಗೂ. ಧನ್ಯವಾದ.